ಅವರಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾವು ಅಂದ್ಕೊಂಡ ಹಾಗೆ ಸಿನಿಮಾನ ಇಲ್ಲಿವರೆಗೂ ತರೋಕ್ಕಾಯಿತು. ಸೊ ಅವರು ಒಬ್ಬರು ನಿರ್ಮಾಪಕರು ಸಿನಿಮಾಗೆ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿರೋದು ಪ್ರತಿ ಸಿನಿಮಾದಲ್ಲೂ. ಸೊ ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಈ ಸಿನಿಮಾಗೆ ನಮ್ಮ ಜೊತೆಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್, ಕ್ಯಾಮ್ರಾ ಅಸಿಸ್ಟೆಂಟ್ಸು, ಲೈಟ್ ಯೂನಿಟ್ ಆಫೀಸರ್ಸು, ಪ್ರೊಡಕ್ಷನ್ ಅವರು ಮತ್ತು ಆರ್ಟ್ ಡಿಪಾರ್ಟ್ಮೆಂಟು ಪ್ರತಿಯೊಬ್ಬರು ಪಾಪ 5:15 ರೂಮಿಂದ ಹೊರಟು 6 ಗಂಟೆಗೆ ಲೊಕೇಶನಲ್ಲಿ ಇರ್ತಿದ್ವಿ. ಇನ್ನೂ ಸೂರ್ಯ ಹುಟ್ಟೇ ಇರ್ತಿರ್ಲಿಲ್ಲ. ಹುಟ್ಟಿದ್ರು ಅಲ್ಲಿ ಮಿಸ್ಟ್ ಜಾಸ್ತಿ, ಮಡಿಕೇರಿಯಲ್ಲಿ ಸನ್ಲೈಟ್ ಓಪನ್ ಆಗ್ತಿರ್ಲಿಲ್ಲ. ಯಾವತ್ತೂ ಇವರೇನು ಬೆಳಗ್ಗೆ ಹೋದ್ರೆ ಸನ್ಲೈಟ್ ಓಪನ್ ಇರೋಲ್ಲ ಅಂತ ಯಾವತ್ತೂ ಯಾರೂ ತಡ ಮಾಡಿಲ್ಲ. ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಆನ್ ಟೈಮ್. ಬೆಂಗಳೂರಲ್ಲಿ 7 ಗಂಟೆಗೆ ಸಾಮಾನ್ಯವಾಗಿ ಆಫೀಸಿಂದ ಹೊರಡ್ತಾರೆ, ಆದರೆ 7 ಗಂಟೆಗೆ ನಮಗೆ ಸ್ಪಾಟಲ್ಲಿ ಇರ್ತಿದ್ರು. ಅಷ್ಟು ಎಲ್ಲ ತಂತ್ರಜ್ಞರು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಅಂದ್ಕೊಂಡ ನಿರ್ದಿಷ್ಟ ಸಮಯದ ಚೌಕಟ್ಟೊಳಗಡೆ ಸಿನಿಮಾನ ಮಾಡೋಕ್ಕೆ ಸಹಾಯ ಆಯಿತು. ಸೊ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ DOP ಪ್ರದೀಪ್ ಸರ್, ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಂಡಿ, ನಮ್ಮ ಎಡಿಟರ್ ಪ್ರಕಾಶ್ ಕಾರಿಂಜ, ಜೊತೆಯಲ್ಲಿ ನಮ್ಮ ಶೈಲೇಶ್ ಕುಮಾರ್ ಸರ್, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಜಾನರ್ ಇರುವಂಥ ಸಿನಿಮಾ. ಹೋಗ್ಬಿಡು. ಸೊ ಈ ನೀವು ಟೀಸರ್ ನೋಡಿದಾಗ ಒಂದು ಆ ವಿಡಿಯೋನೇ ಇಡೀ ಸಿನಿಮಾಗೆ ಒಂದು ಮೂಲ ಕೇಂದ್ರ ಬಿದ್ದು. ಸೊ ಅದು ಏನು ವಿಡಿಯೋ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು ಸರ್. ಸಾಕಷ್ಟು ಹಲವು ನೈಜ ಘಟನೆಗಳು ನಾನು ಕೇಳಿರುವಂಥದ್ದು, ಅದನ್ನಿಟ್ಕೊಂಡೆ ಇದು ಈ ಕಥೆನ ಹೇಳಿದ್ರು ಸರ್. ಸರ್, ಇಬ್ಬರು ನನಗೆ ಹಳೆ ಪರಿಚಯನೇ. ಸಾಗರ್ರು ಈ ಹಿಂದೆ ನಾನು ಪೆಂಟಗನ್ ಸಿನಿಮಾ ಮಾಡುವಾಗ ಅವ್ರಿಗೆ ತರಬೇತಿ ಕೂಡ ಕೊಟ್ಟಿದ್ದೆ, ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಹೋಗಿ. ಸೊ ಅವರು ಒಂದು 3 ತಿಂಗಳು ತರಬೇತಿ ತೊಗೊಂಡಿದ್ದಾರೆ, ನಾಟಕ ಮಾಡಿದ್ದಾರೆ. ಆ್ಯಂಡ್ ಜಯಸೂರ್ಯ ಅವ್ರ ಜೊತೆ ಒಂದು ಕೋವಿಡ್ ಟೈಮಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅದೊಂದು ಸೋಷಿಯಲ್ ಕಾಸ್ ಇರೋವಂಥ ಒಂದು 3 ಶಾರ್ಟ್ ಫಿಲ್ಮ್ಗಳನ್ನ ಮಾಡಿದ್ವಿ. ಅದರಲ್ಲಿ ಒಂದರಲ್ಲಿ ಜಯಸೂರ್ಯ ಅವರು ಆ್ಯಕ್ಟ್ ಮಾಡಿದರು. ಆ್ಯಂಡ್ ಒಂದು 6-7 ವರ್ಷದಿಂದ ಪರಿಚಯ. ಅವ್ರ ಜೊತೆ ಕೆಲಸ ಅಂದರೆ ಅವ್ರಿಗೊಂದಷ್ಟು ಅವೇರ್ನೆಸ್ ಇತ್ತು, ಏನು ಅಂದರೆ ಹೇಗಿದನ್ನು ಪ್ರೊಜೆಕ್ಟ್ ಮಾಡಬೇಕು ಅನ್ನೋ ಅವೇರ್ನೆಸ್ ಇತ್ತು. ಮೊದಲನೇ ಸಲ ಅವರು ನಾಯಕ ನಟರಾಗಿ ಆ್ಯಕ್ಟ್ ಮಾಡ್ತಾರೆ, ಬಿಟ್ಟರೆ ನಟನೆಗೆ ಅವರೇನು ಹೊಸಬರಲ್ಲ. ಸೊ ಚೆನ್ನಾಗಿತ್ತು ಸರ್. ಪ್ರತಿ ಸಿನಿಮಾನು ಆಯಾ ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ಅದರ ಮೇಕಿಂಗ್ನ ಮತ್ತು ಅದರ ಪ್ರೆಸೆಂಟೇಷನ್ನ ಡಿಸೈನ್ ಮಾಡ್ತೀವಿ. ಸೊ ಇದು ಒಂದು ಅಂದರೆ ತುಂಬ ಇಟ್ಸ್ ಟು ಅರ್ಲಿ ಟು ಸೇ ಎನಿಥಿಂಗ್. ಈಗಲೇ ಟ್ರೈಲರ್ ಎಲ್ಲ ಬರಲಿ, ಅವ್ರಿಗೆ ನೀವೇ ಹೇಳ್ತೀರಾ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.